ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಭಾಗವತ ಕಥಾಧಾರೆಯಲ್ಲಿ ಯಾದವ ಕುಲ ನಾಶವಾಗ್ತಕ್ಕಂತಹ, ಕೃಷ್ಣನ ನಿರ್ಯಾಣವಾಗ್ತಕ್ಕಂತಹ ಕಥೆಯನ್ನು ಹೇಳ್ತಾ ಇದ್ದೀನಿ. ಉದ್ಧವ ಕೃಷ್ಣನಿಂದ ಅವಧೂತ ಹೇಳಿರ್ತಕ್ಕಂತಹ ಗುರುಗೀತೆಯನ್ನು ಕೇಳಿ ಪಾವನನಾಗ್ತಾನೆ. ಆನಂತರ ಕೃಷ್ಣನಿಂದ ಕರ್ಮ, ಜ್ಞಾನ, ಭಕ್ತಿ ಮಾರ್ಗಗಳ ಒಂದು ಸ್ವರೂಪವನ್ನು ಕೂಡ ತಿಳಿದುಕೊಳ್ತಾನೆ. ಕೃಷ್ಣ ತನ್ನ ಉಪಾಸನಾ ಮಾರ್ಗವಾಗಿರ್ತಕ್ಕಂತಹ ಯೋಗ ಧರ್ಮವನ್ನು ಉಪದೇಶಿಸಿ ಆನಂತರ ಉದ್ಧವನ ಅಜ್ಞಾನವನ್ನು ಹರಿಸ್ತಾನೆ. ಆಗ ಉದ್ಧವ ಕೃಷ್ಣನಿಗೆ ನಮಸ್ಕಾರ ಮಾಡಿ ಅವನ ಅನುಮತಿಯನ್ನು ಪಡೆದು ಬದರಿಕಾಶ್ರಮಕ್ಕೆ ಹೋಗಿ ಯೋಗ ಮಾರ್ಗದಿಂದ ದೇಹತ್ಯಾಗವನ್ನು ಮಾಡ್ತಾನೆ. ಆ ಕಡೆ ಹೋಗ್ತಾ ಇದ್ದ ಹಾಗೆ ಉದ್ಧವ ಈ ಕಡೆ ಪೂರ್ವನಿಯೋಜಿತವಾದಂಥ ಶ್ರೀಕೃಷ್ಣ ತನ್ನ ಯದುಕುಲದವರೊಂದಿಗೆ ನಾವೆಗಳಲ್ಲಿ ಸಮುದ್ರವನ್ನು ದಾಟಿ ರಥಗಳಲ್ಲಿ ಪ್ರಯಾಣ ಮಾಡಿ ಪ್ರಭಾಸ ಕ್ಷೇತ್ರಕ್ಕೆ ತಲುಪ್ತಾನೆ. ಅಲ್ಲಿ ಸರಸ್ವತಿ ನದಿ ಅದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಬಂದು ಸಮುದ್ರವನ್ನು ಸೇರುತ್ತೆ. ಯಾದವರೆಲ್ಲ ಕೃಷ್ಣನೊಂದಿಗೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ತಲುಪ್ತಾ ಇದ್ದ ಹಾಗೆ ಅವ್ರ ಮನಸ್ಸೆಲ್ಲ ವಿಚಲಿತವಾಗಿ ತೊಡಗುತ್ತೆ. ಯಾಕೆಂದರೆ ಋಷಿಶಾಪ ಇತ್ತಲ್ಲ, ಅದು ಕಾರ್ಯರೂಪಕ್ಕೆ ಬರಬೇಕಿತ್ತಲ್ಲ. ಸಾಂಬ ಹೆತ್ತಿದ್ನಲ್ಲ ಕಬ್ಬಣದ ಒನಕೆ, ಆ ಒನಕೆನ ರಾಜ ಉಗ್ರಸೇನ ಪುಡಿ ಮಾಡಿಸಿ ಸಮುದ್ರಕ್ಕೆ ಹಾಕಿಸ್ಬಿಟ್ಟಿದ್ದ ಅಲ್ವಾ. ಅದು ತೇಲುತ್ತಾ ಅಲೆಗಳ ಹೊಡೆತಕ್ಕೆ ಪ್ರಭಾಸ ಕ್ಷೇತ್ರದ ಸಾಗರ ತೀರಕ್ಕೆ ಬಂದು ಅಲ್ಲಿ ಒಂದು ಜೊಂಡಾಗಿ ಹೇರಳವಾಗಿ ಬೆಳ್ಕೊಂಬಿಟ್ಟಿರ್ತವೆಲ್ಲ. ಒನಕೆಯಿಂದ ಯದುಕುಲ ನಾಶ ಅಂತ ಹೇಳಿರ್ತಾನಲ್ಲ ಋಷಿ, ಆ ಶಾಪದ ಪ್ರಕಾರ ಏನಾಗುತ್ತೆ, ಆ ಯಾದವರ ಆಗಮನಕ್ಕೆ ಅಂತಲೇ ಆ ಪ್ರಭಾಸ ಕ್ಷೇತ್ರ ಕಾದಿರುತ್ತೆ. ಯಾದವರು ಮೊದಲು ಕೃಷ್ಣನ ಆದೇಶದಂತೆ ಸರಸ್ವತಿ ನದಿ ತೀರದಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡಿ ಆಮೇಲೆ ಮೈರೇಯ ಅಂತಕ್ಕಂತಹ ಒಂದು ರುಚಿಕರವಾಗಿರ್ತಕ್ಕಂತಹ ಮೈ ಮರೆಸ್ತಕ್ಕಂತಹ ಮದ್ಯವನ್ನು ಕುಡಿಯೋಕ್ಕೆ ಶುರು ಮಾಡಿಬಿಡ್ತಾರೆ. ಕುಡಿದು ಜಾಸ್ತಿ ಆಯಿತು, ಮಿತಿಮೀರಿತು. ಕೃಷ್ಣ ತನ್ನ ಮೋಹಕ ನಗೆಯನ್ನು ಬೀರ್ತಿದ್ದ. ಅದು ಒಂದು ಮಾಯಕದ ನಗು. ಅದು ಯಾದವರು ಮತ್ತೆ ಈ ಮೋಹಕ ಮಾಯಕದ ನಗುವಿನಲ್ಲಿ ಮೈಮರ್ತು ಹೋಗಿಬಿಡ್ತಾರೆ. ಯಾವುದೋ ಒಂದು ಕ್ಷುಲ್ಲಕ ವಿಷಯಕ್ಕೆ ಮಾತು ಬೆಳೆಯುತ್ತೆ. ಮಾತು ಮುಂದುವರಿದು ಅದೇನಾಗುತ್ತೆ, ಬೈಗುಳ ಆಗಿಬಿಡತ್ವೆ. ಸರಿ, ಹೀಗೆ ವಾಗ್ದಾಳಿ ಮುಂದುವರೆದು ಕೈ ಮಿಲಾಯಿಸ್ತಕ್ಕಂತಹ ಹಂತ ತಲುಪಿಬಿಡತ್ತೆ. ಬರೀ ಕೈಯಿಂದ ಎಷ್ಟು ಹೊತ್ತು ಹೊಡೆದಾಡಬಹುದು. ಸರಿ, ರಥಗಳಲ್ಲೆಲ್ಲ ಸ್ವರಕ್ಷಣೆಗೆ ಅಂತ ತಂದಿರತಕ್ಕಂತಹ ಕತ್ತಿ, ಬಾಣ, ಬಿಲ್ಲು, ಗುರಾಣಿ, ಗದೆ, ಹೀಗೆ ಶಸ್ತ್ರಾಸ್ತ್ರಗಳೆಲ್ಲ ಹೊರಗೆ ಬರುತ್ತವೆ. ಏನೂ ಯಾರಿಗೂ ಸಿಗಲಿಲ್ಲ ಅಂದರೆ ಸಮುದ್ರ ತೀರದಲ್ಲಿ ಈ ಜೊಂಡು ಬೆಳೆದಿರುತ್ತೆ ನೋಡಿ, ಅದಕ್ಕೆ ಕೈ ಹಾಕ್ತಾರೆ. ಇವರ ಕೈಗೆ ಬಂದ ಜೊಂಡು ಕಬ್ಬಿಣದ ದಂಡಗಳ ಥರ ಹೋಗುತ್ತೆ. ಒಂದು ರೀತಿಯಲ್ಲಿ ಒನಕೆನೇ ಆಗಿ ಹೋಗುತ್ತವೆ ಅವು. ಸರಿ, ಒಬ್ರಿಗೆ ಹೊಡ್ಕೊಂಡು ರಕ್ತದ ಕೋಡಿನೇ ಹರಿದು ಹೋಗಿಬಿಡುತ್ತೆ. ರಾಶಿ ಶವಗಳು ಬೀಳುತ್ತವೆ. ಪ್ರದ್ಯುಮ್ನ, ಸಾಂಬ, ಅಕ್ರೂರ, ಭೋಜ, ಅನಿರುದ್ಧ, ಸಾತ್ವಿಕಿ, ಹೀಗೆ ಎಲ್ಲ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ಎದುರು ಬಂದು ನಿಂತ್ಕೊಂಡು ಪ್ರತಿದ್ವಂದ್ವಿಗಳಾಗಿ ಹೊಡೆದಾಡಿ ಸತ್ತು ಬಿದ್ದೋಗ್ತಾರೆ. ಕೃಷ್ಣ ಬಲರಾಮರು ಮಧ್ಯ ಬಂದು ತಡೆಯೋಕ್ಕೆ ನೋಡಿದ್ರೆ ಅವ್ರನ್ನೂ ಹೊಡೆಯೋಕ್ಕೆ ಬರ್ತಾರೆ. ನೋಡ್ತಿರೋ ಹಾಗೆ ಹೊಡೆದಾಟ ಶುರುವಾಗಿ ಬಿದಿರು ಮೆಳಗಿ ಹೊತ್ತಿದ ಬೆಂಕಿ ಥರ ಘೋರವಾಗಿ ಜೋರಾಗಿ ಶುರುವಾಗುತ್ತೆ. ಏನಾಯಿತು, ಸಾಂಬನ ಹುಡುಗಾಟ ಯಾದವ ಕುಲವನ್ನು ನಿರ್ನಾಮ ಮಾಡಿಬಿಡತ್ತೆ. ಬಲರಾಮನಿಗೆ ತನ್ನ ಅವತಾರ ಕಾರ್ಯ ಮುಗೀತು ಅಂತ ಅರ್ಥ ಆಗುತ್ತೆ. ಅವನು ಆದಿಶೇಷನ ಅಂಶವಾಗಿರ್ತಾನಲ್ಲ, ಅವನು ಕೃಷ್ಣನ ಮಹಾಕಾರ್ಯದ ಒಂದು ಭಾಗವಾಗಿ ಹುಟ್ಟು ಬಂದಿರ್ತಾನೆ. ಅವನೇನು ಮಾಡ್ತಾನೆ, ಸಮುದ್ರದ ತೀರದಲ್ಲಿ ಯೋಗಾರೂಢನಾಗಿ ಕೂತ್ಕೊಂಡು ದೇಹತ್ಯಾಗವನ್ನು ಮಾಡಿಬಿಡ್ತಾನೆ. ಅವನ ಚೈತನ್ಯ ಜ್ಯೋತಿ ರೂಪದಿಂದ ಅವನ ದೇಹದಿಂದ ಹೊರಗೆ ಬಂದು ಆಕಾಶ ಮಾರ್ಗವಾಗಿ ತೇಲ್ತಾ ಹೋಗಿಯದು ತನ್ನ ಮೂಲ ಸ್ವರೂಪವನ್ನು ಸೇರ್ಕೊಂಡ್ಬಿಡುತ್ತೆ. ಕೃಷ್ಣ ತನ್ನ ಅಂತರಂಗದಲ್ಲಿ ಬಹಳ ಸಂತೋಷವಾಗುತ್ತವನಿಗೆ ತಾನು ಅವತಾರ ಎತ್ತಿದ ಕಾರ್ಯ ಸಂಪೂರ್ಣವಾಯಿತು, ಭೂಭಾರ ಕಡಿಮೆ ಆಯಿತು ಅಂತ ಸಂತೋಷ ಪಡ್ತಾನೆ. ಸರಿ, ಸ್ವಲ್ಪ ದೂರದಲ್ಲಿ ಆಲದ ಮರದ ಕೆಳಗಡೆ ಮೌನವಾಗಿ ಕೂತ್ಕೊಂಡ್ಬಿಟ್ಟು ಅವತಾರ ಸಮಾಪ್ತಿಯ ಕ್ಷಣಗಳನ್ನೇ ಮಾಡ್ತಿದ್ದ. ತನ್ನ ಬಲಕಾಲನ್ನು ಎಡತೊಡೆ ಮೇಲೆ ಇಟ್ಕೊಂಡ. ಆ ಸಮಯದಲ್ಲಿ ಅವನ ದೇಹ ದಿವ್ಯ ತೇಜಸ್ಸಿನಿಂದ ಬೆಳಗ್ತಾ ಇರುತ್ತೆ. ಅವನು ಧರಿಸಿರ್ತಕ್ಕಂಥ ಪೀತಾಂಬರ, ಎದೆಯ ಮೇಲಿದ್ದ ಶ್ರೀವತ್ಸ ಚಿಹ್ನೆ, ಕೊರಳಲಿದ್ದ ಕೌಸ್ತುಭಹಾರ,
ಮುಖದಲ್ಲಿದ್ದ ಮೋಹಕ ಮಂದಹಾಸದಿಂದ ಕೂಡಿರ್ತಕ್ಕಂತಹ ಮನೋಹರ ರೂಪದಿಂದ ಕಂಗೊಳಿಸಿದ್ದ ಕೃಷ್ಣನನ್ನು ನೋಡಿ ಪ್ರಕೃತಿಗೆ ಭಾಳ ಸಂತೋಷವಾಗುತ್ತೆ. ಆಗ ಜರ ಅಂತಕ್ಕಂಥ ಬೇಟೆ ಆಡ್ತಾ ಬರ್ತಾನೆ. ಆ ಕಡೆ ಅವನಿಗೆ ಗಿಡಗಳ ಮಧ್ಯದಿಂದ ಜಿಂಕೆಯ ಪಾದದಂತೆ ಏನೋ ಕಾಣಿಸುತ್ತೆ. ಅವನು ಬಿಲ್ಲಿಗೆ ಬಾಣ ಹೊಡಿ ಆ ಜಿಂಕೆಗೆ ಗುರಿ ಇಟ್ಟು ಹೊಡಿತಾನೆ. ಆಗ ಕೃಷ್ಣನ ಬಾಯಿಂದ ಹಾ ಅಂತ ಉದ್ಗಾರ ಹೊರಡತ್ತೆ. ಆ ಬೇಡ ಈ ಧ್ವನಿನ ಕೇಳಿ ಭಯಭೀತ ಆಗ್ತಾನೆ. ಮನುಷ್ಯನ ಧ್ವನಿ ಅಂತಿದೆಯಲ್ಲ ಅಂದ್ಕೊಂಡು ಹತ್ತಿರ ಬಂದರೆ ತೇಜೋಮಯವಾಗಿರ್ತಕ್ಕಂಥ ಕಾಯ ಒಂದು ಮರಕ್ಕೆ ವರ್ಕೊಂಡಿದೆ. ಎಡಗೈಯಿಂದ ಬಲಪಾದವನ್ನು ಹಿಡಿದುಕೊಂಡಿದೆ. ಇವನು ಹತ್ತಿರ ಬರ್ತಿದ್ದಂಗೆ ಕೃಷ್ಣ ತಲೆ ಎತ್ತಿ ಅವನನ್ನು ನೋಡಿ ಮುಗುಳ್ನಗುತ್ತಾ, ವ್ಯಾಧ ಭಯಪಡಬೇಡ, ಇದು ನನ್ನ ಸಂಕಲ್ಪದಿಂದಲೇ ನಡೆದಿರತಕ್ಕಂಥದ್ದು. ನೀನು ಇದಕ್ಕೆ ನೆಪ ಮಾತ್ರ. ನನ್ನ ದೇಹತ್ಯಾಗಕ್ಕೆ ಒಂದು ಕಾರಣ ಬೇಕಲ್ವಾ? ನನ್ನ ಅವತಾರ ಸಮಾಪ್ತಿಗೆ ನೆರವಾಗಿರ್ತಕ್ಕಂಥ ನಿನಗೆ ಮುಕ್ತಿ ಸಿಕ್ತು ಅಂತ ಅವನಿಗೆ ಹೇಳಿದಾಗ ಜರಾವ್ಯಾಧ ದೇಹತ್ಯಾಗ ಮಾಡ್ತಾನೆ. ಜರಾವ್ಯಾಧನ ದೇಹತ್ಯಾಗ ಆಗ್ತಿರುವಾಗ ಶ್ರೀಕೃಷ್ಣನ ಸಾರಥಿಯಾಗಿರ್ತಕ್ಕಂತಹ ದಾರುಕ ಅಲ್ಲಿಗೆ ಬರ್ತಾನೆ. ಕೃಷ್ಣ ಅರ್ಧನಿಮೀಲಿತ ನೇತ್ರಗಳಿಂದ ಯೋಗಾಸನದಲ್ಲಿ ಕುಳಿತಿದ್ದ ಅವನನ್ನು ನೋಡ್ತಿದ್ದ ಹಾಗೇ, ಹೇ ಪ್ರಭೋ, ನಿನ್ನನ್ನು ಕಾಣದೆ ಜೀವ ಚಡಪಡಿಸ್ತಿತ್ತು ಅಂತ ಹೇಳ್ತಾ ದಾರುಕ ರಥದಿಂದ ಕೆಳಗಿಳಿದು ಕೃಷ್ಣನಂತ ಓಡ್ಕೊಂಬರ್ತಾನೆ. ಆ ಕೂಡಲೇ ಆ ರಥ ಕುದುರೆಗಳ ಜೊತೆ ಆಕಾಶಕ್ಕೆ ಹಾರುತ್ತೆ. ಅದರೊಂದಿಗೆ ಶಂಖ, ಚಕ್ರ, ಗದೆ, ಪದ್ಮಗಳೆಲ್ಲವೂ ಹಾರೋಗ್ಬಿಡುತ್ತೆ. ಕೃಷ್ಣ ಮೆಲ್ಲನೆ ರೆಪ್ಪೆ ಅಗಲಿಸಿ, ಪ್ರಿಯ ದಾರುಕ, ನೀನು ಕೂಡಲೇ ದ್ವಾರಕೆಗೆ ಹೋಗು. ಹಿರಿಯರಿಗೆ, ಮುಖ್ಯವಾಗಿ ವಸುದೇವ ಉಗ್ರಸೇನರಿಗೆ ಯಾದವ ಕುಲನಾಶವನ್ನು, ಬಲರಾಮ ಪರಿನಿರ್ಯಾಣವನ್ನು, ಈಗ ನನ್ನ ಸ್ಥಿತಿಯನ್ನು ಯಥಾವತ್ತಾಗಿ ವಿವರಿಸು. ಅವರುಗಳೆಲ್ಲ ಈಗಲೇ ದ್ವಾರಕೆಯನ್ನು ತೊರೀಬೇಕು. 7 ದಿನಗಳೊಳಗೆ ಸಾಗರ ಉಕ್ಕಿ ಬಂದು ದ್ವಾರಕೆಯನ್ನು ಮುಳುಗಿಸುತ್ತವೆ. ಎಲ್ಲರೂ ತಮ್ಮ ತಮ್ಮ ಪರಿವಾರ ಸಾಮಗ್ರಿಗಳೊಂದಿಗೆ ಹಿರಿಯರನ್ನು ಕರೆದುಕೊಂಡು ಅರ್ಜುನನ ಜೊತೆ ಇಂದ್ರಪ್ರಸ್ಥಕ್ಕೆ ಹೋಗಲಿ. ನೀನು ಭಾಗವತ ಧರ್ಮವನ್ನು ಆಚರಿಸ್ತಾ ನಿನ್ನ ಶೇಷಾಯುಷ್ಯವನ್ನು ಕಳಿ ಹೋಗು, ಈ ಕೂಡಲೇ ಹೋಗು ಅಂತ ದಾರುಕನನ್ನು ಕಳಿಸ್ತಾನೆ. ದಾರುಕ ಬಿಕ್ಕಿ ಅಳ್ತಾನೆ. ಪದೇ ಪದೇ ಹಿಂತಿರುಗಿ ನೋಡ್ತಾ ದುಃಖದಿಂದ ದ್ವಾರಕೆಗೆ ಹೋಗ್ತಾನೆ. ಅವನು ಆ ಕಡೆ ಹೋಗ್ತಿದ್ದಂಗೆ ಬ್ರಹ್ಮ, ಶಿವ, ಪಾರ್ವತಿ, ಇಂದ್ರಾದಿ ಲೋಕಪಾಲಕರೆಲ್ಲ, ವಿಶ್ವಾಮಿತ್ರ, ಅತ್ರಿ, ಮರೀಚಿ, ಗಾರ್ಗ್ಯ ಮುಂತಾದ ಋಷಿಗಳು, ಗಂಧರ್ವರು, ಸಿದ್ಧರು, ವಿದ್ಯಾರಣ್ಯರು ತಮ್ಮ ಸೂಕ್ಷ್ಮ ರೂಪದಿಂದ ಬಂದು ಶ್ರೀಕೃಷ್ಣನಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ. ಪರಮಾತ್ಮ ಲೋಕದ ಉದ್ಧಾರಕ್ಕಾಗಿ ಮನುಷ್ಯ ದೇಹಧಾರಣ ಮಾಡಿ ಆ ದೇಹದಿಂದ ಬರಬಹುದಾಗಿರ್ತಕ್ಕಂತಹ ಸಮಸ್ತ ಪೀಡೆಗಳನ್ನು ಅನುಭವಿಸಿ ಭೂಭಾರ ಕಡಿಮೆ ಮಾಡಲಿಕ್ಕೆ ಅಂತ ದುಷ್ಟ ಸಂಹಾರ ಮಾಡಿದೆ ನೀನು. ಹೇ ಪ್ರಭೋ, ನಿನಗೆ ಕೋಟಿ ಕೋಟಿ ನಮಸ್ಕಾರ ಅಂತ ಹೇಳ್ತಾರೆ. ಆಗ ಆಕಾಶದಿಂದ ಹೂಮಳೆ ಸುರಿಯುತ್ತೆ. ಕೃಷ್ಣ ಸರ್ತಿ ಕಣ್ಣು ತೆಗೆದು ಹಿಂಗೆ ಅವ್ರನ್ನೆಲ್ಲನೂ ನೋಡ್ತಾನೆ. ಒಂದು ಮಂದಹಾಸವನ್ನು ಅವನು ಸೂಸ್ತಾನೆ. ತಕ್ಷಣ ಯೋಗಧಾರಣೆಯಿಂದ ಸಶರೀರನಾಗಿ ವೈಕುಂಠಕ್ಕೆ ಹೊರಟೋಗ್ತಾನೆ. ಇಲ್ಲಿವರೆಗೆ ಅವನ ಸೇವೆಗಾಗಿ ಅವನೊಂದಿಗೆ ಇದ್ದಿರ್ತಕ್ಕಂಥ ಸತ್ಯ, ಧರ್ಮ, ಧೃತಿ, ಕೀರ್ತಿ ಎಲ್ಲ ಅವನ ಜೊತೆನೇ ಹೊರಟು ಹೋಗ್ಬಿಡತ್ವೆ. ಕೃಷ್ಣ ಅವನು ಹೋಗ್ತಿದ್ದ ಹಾಗೇ ಅಲ್ಲಿರ್ತಕ್ಕಂಥ, ಅಂದರೆ ಅಲ್ಲಿಯವರೆಗೆ ಅವನು ತಡೆ ಹಿಡಿದಿರ್ತಕ್ಕಂಥ ಕಲಿಪುರುಷ ಭೂಮಿಯ ಮೇಲೆ ಸ್ಥಿರವಾಗಿ ಕಾಲುಡ್ತಾನೆ. ಕೃಷ್ಣ ಬಿಟ್ಟಿರಲಿಲ್ಲ ಅವನನ್ನು ತಾಂಡವ ಆಡಲಿಕ್ಕೆ. ಅವನು ಯಾವಾಗ ಹೊರಟೋದ್ನೋ ಕಲಿ ಊರು ಬಿಡ್ತಾನೆ ತನ್ನ ಕಾಲನ್ನ. ಮಹಾಭಾರತ ಯುದ್ಧದ 10ನೇ ದಿವಸನೇ ಕಲಿ ಪ್ರವೇಶ ಆಗಿರುತ್ತೆ. ಆದರೆ ಕೃಷ್ಣನ ಭಯದಿಂದ ಅವನು ಹಿಂದ್ಗಡೆ ಸುಮ್ಮನೆ ಇರ್ತಾನೆ. ಕೃಷ್ಣ ಯುದ್ಧದ ಅನಂತರ 36 ವರ್ಷ ಬದುಕಿದ್ದ. ಯುದ್ಧ ಆದಮೇಲೆ ಕೃಷ್ಣ ಈಗ 36 ವರ್ಷಗಳ ಅನಂತರ ಅವನು ಮತ್ತೆ ವಿಜೃಂಭಿಸಿ ಮುಂದಡಿಡ್ತಾನೆ. ಕಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗಗಳ ನಂತರ 4ನೇದೇ ಕಲಿಯುಗ ಆರಂಭ ಆಗುತ್ತೆ. ಧನ್ಯವಾದಗಳು.